ಸೋತವನ ಸಾವಿರ ಕಥೆಗಳು. ಸೋಲಿಗೆ ಕಾರಣ ಬೇಕಾಗಿಲ್ಲ, ಸೋತಿದ್ದರೆ ನೀನು ಹುಟ್ಟುತ್ತಿರಲಿಲ್ಲ. ಈ ಸ್ಪರ್ಧೆ ತುಂಬ ಕಠಿಣವಾಗಿರುತ್ತದೆ. ಇದರಲ್ಲಿ 10 ಲಕ್ಷ ಸ್ಪರ್ಧಿಗಳು ಇರುತ್ತಾರೆ. ಒಬ್ಬರಿಗೆ ಮಾತ್ರ ಪ್ರಶಸ್ತಿ ಸಿಗುತ್ತದೆ, ಆದರೆ ಆ ಬಹುಮಾನ ದೊಡ್ಡದಾಗಿರುತ್ತದೆ. ಇಲ್ಲಿ ಗೆದ್ದವರಿಗೆ 9 ತಿಂಗಳ ಸ್ವರ್ಗ ಸುಖ, ನಂತರ ಅವರಿಗೆ ಜೀವನ ಪರ್ಯಂತ ಉಚಿತ ಪ್ರವಾಸ, ಅವನ ಇಚ್ಛೆಯಂತೆ ಬದುಕುವ ಸುವರ್ಣಾವಕಾಶ. ಇಲ್ಲಿ ಸೋತವರ ಸ್ಥಿತಿ ಬಲು ಹೀನಾಯವಾಗಿರುತ್ತದೆ. ಅವರಿಗೆ ಸಾವೇ ಗತಿ. ಯಾಕೆಂದರೆ ಆ ಭೂಗರ್ಭದಲ್ಲಿ ಒಂದೇ ದೋಣಿ, ಅದರಲ್ಲಿ ಒಬ್ಬರಿಗೆ ಮಾತ್ರ ಪ್ರಯಾಣ, ಉಳಿದವರಿಗೆ ಸಾವೇ ಗತಿ. ಆ ನಿಯಮ ಅಷ್ಟು ಕಠಿಣವಾಗಿರುತ್ತದೆ. ಎಲ್ಲರಿಗೂ ಸಾವಿನ ಭಯ, ಜೊತೆಗೆ ಗೆಲ್ಲಬೇಕೆಂಬ ಛಲ. ಆದರೆ ಗೆಲುವು ಒಬ್ಬರಿಗೆ ಮಾತ್ರ, ಉಳಿದವರಿಗೆ ಸಾವು ನಿಶ್ಚಿತವಾಗಿರುತ್ತದೆ. ಈ ಸ್ಪರ್ಧೆಯಲ್ಲಿ ಹೆಣ್ಣು ಗಂಡು ಎಂಬ ಭೇದವಿಲ್ಲ, ಎಲ್ಲರೂ ಭಾಗವಹಿಸುತ್ತಿದ್ದಾರೆ. ಸ್ಪರ್ಧೆ ಎಂದ ಮೇಲೆ ಒಬ್ಬರು ಗೆಲ್ಲಲೇಬೇಕು, ಮತ್ತೊಬ್ಬರು ಸೋಲಲೇಬೇಕು. ಒಬ್ಬರು ಗೆದ್ದರು ಹೆಣ್ಣು ಗಂಡು ಗೊತ್ತಿರಲಿಲ್ಲ, ಏಕೆಂದರೆ ಗೆದ್ದ ತಕ್ಷಣ ಅವರು 9 ತಿಂಗಳ ಸ್ವರ್ಗ ಸುಖ ಅನುಭವಿಸಲು ಸಿದ್ಧರಾದರು. ಅಲ್ಲಿಂದ ನೇರವಾಗಿ ಸ್ವರ್ಗಕ್ಕೆ ಹೋದರು. ಗೆಲುವೆಂಬುದು ಯಾರೂ ನಿರ್ಧರಿಸಲು ಸಾಧ್ಯವಿಲ್ಲ. ಗೆಲುವು ನಿನ್ನ ಆ ಜನ್ಮ ಸಿದ್ಧ ಹಕ್ಕು.